श्री कृष्ण गोविंद हरे मुरारे। श्री कृष्ण गोविंद हरे मुरारे। श्री कृष्ण गोविंद हरे मुरारे। हे नाथ नारायण वासुदेव। सच्चिदानंद भगवान की। ಪರಮ ಪವಿತ್ರವಾದ ಒಂದು ಸಂದರ್ಭ. ವಿದುರರು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದಾರೆ. ವಿದುರಜಿ ಹ್ಯಾಸ್ ಗಾನ್ ಟು ತೀರ್ಥಯಾತ್ರಾ ಅಂಡ್ ರಿಟರ್ನ್. ಆ ವಿದುರರು ಬಂದು ಬಹಳ ದೊಡ್ಡ ಪವಿತ್ರವಾದ ಮನುಷ್ಯರು. ಪವಿತ್ರವಾದ ಮನುಷ್ಯ ಅಂದರೆ ಏನರ್ಥ? ಹೃದಯ ಬಹಳ ಶುದ್ಧವಾದದ್ದು. ಯಾರನ್ನು ಅನಾವಶ್ಯವಾಗಿ ದೂಷಿಸೋದಿಲ್ಲ, ನಿಂದಿಸೋದಿಲ್ಲ. ಈ ಡಸಂಟ್ ಟಾಕ್ ಇಲ್ ಅಬೌಟ್ ಎನಿಬಡಿ. ದ ಒನ್ ಹೂಸ್ ಹಾರ್ಟ್ ಇಸ್ ಪ್ಯೂರ್, he will not waste time in talking about others. ನಿಂದಿಸಿ ನುಡಿಯದಿರಾರನು. ಶ್ರೀ ಗುರು ವಚನೋಪದೇಶ ಹೇಳಿದ್ರೆ ನಿಂದಿಸಿ ನುಡಿಯದಿರಾರನು. ನೆವರ್ talk ill about others. So Vidura is of a pure heart. He never speaks about others at all. ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ. ಯಾರ ಬಗ್ಗೆ ಮಾತಾಡಿದ್ರೆ ನಮ್ಮ ಬಗ್ಗೆ, ನಾವೇನು ಮಾಡಬೇಕು, ನಮ್ಮ ಕಾರ್ಯ ಏನು, ನಮ್ಮ ಕರ್ತವ್ಯ ಏನು ಎಂಬುದರಲ್ಲಿ ಗಮನ ಕೊಡ್ತಾ ಇದ್ರು. ತೀರ್ಥಯಾತ್ರೆಗೆ ಏನಕ್ಕೆ ಹೋಗ್ತಾರೆ ಮನುಷ್ಯ? ಪುಣ್ಯ ಸ್ಥಳಗಳಲ್ಲಿ ಬಹಳ ಸಾಧು ಸಂತರು ಹೋಗಿರ್ತಾರೆ. ವೈ ಡಸ್ ಅ ಪರ್ಸನ್ ಗೋ ಫಾರ್ ಎ ಪಿಲ್ಗ್ರಿಮೇಜ್? ಎ ಪಿಲ್ಗ್ರಿಮೇಜ್ ಇಸ್ ಅಂಡರ್ಟೇಕನ್ ಬೈ a man only to go and get the pure vibrations which are there from the sacred shrines where thousands of Mahatmas have gone and then had darshan there. Bharat is full of beautiful sacred shrines. So Saurashtre Somanatham cha Sri Shaile Mallikarjunam Ujjainyam Mahakalam Paralyam Vaidyanatham cha Dakinyam Bhimashankaram, and then Setu Bandhetu Ramesham. Everywhere you see all the 12 Jyotirlingas are there, beautiful Jyotirlingas. Every single Jyotirlinga is a place which was visited by Mahapurushas. Same way 64 Shakti Pithas, all the Shakti Pithas where the body of Sati fell down after immolating herself in the fire. Shiva carried the body. ಪರಮೇಶ್ವರನಾದ ಶಿವ ಬಂದು ಸತಿ, ಪಾರ್ವತಿ ಸತಿ ಎಂಬ ರೂಪವನ್ನು ಧರಿಸಿ ದಕ್ಷ ಪ್ರಜಾಪತಿ ಮಗಳಾಗಿದ್ದಾಗ ಬೆಂಕಿಯಲ್ಲಿ ಜಿಗಿದು ಬಿಟ್ಟಿದ್ರು. ಅವರು ಹೋಮಕುಂಡದಲ್ಲಿ ಜಿಗಿದು ಬಿಟ್ಟಿದ್ರು. ಆವಾಗ ಆ ಶರೀರವನ್ನು ತಗೊಂಡು ಶಿವ ಬಂದ್ಬಿಟ್ಟು ತುಂಬ ದುಃಖಪಟ್ಟು ಆ ಶರೀರವನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ
ನಾರಾಯಣ ಚಕ್ರವನ್ನು ಕಳಿಸಿ ಅದನ್ನೆಲ್ಲ ತುಂಡು ತುಂಡು ಮಾಡ್ತಾ ಇರುತ್ತೆ ಶರೀರವನ್ನು. ಯಾವ್ಯಾವ ಜಾಗದ ತುಂಡು ಬೀಳ್ತೋ ಅದೇ ಶಕ್ತಿಪೀಠ. ವೆರೆವರ್ ದಿ ಪಾರ್ಟ್ಸ್ ಆಫ್ ದ ಬಾಡಿ ಫೆಲ್ ಡೌನ್, ದೋಸ್ ಪಾರ್ಟ್ಸ್ ಆರ್ ಕಾಲ್ಡ್ ದ ಶಕ್ತಿಪೀಠ. ರೇವತಿ ನಕ್ಷತ್ರ ಬಿದ್ದಿದ್ದಕ್ಕೆ ಒಂದು ಬೆಟ್ಟ ಎಷ್ಟು ಪವಿತ್ರ ಆಗ್ಬಿಡ್ತು. Just because Revati Nakshatra fell down, a mountain became wonderful. So imagine Parvati's body falling everywhere on the world. Those are the Shakti Peethas. ಅವೆಲ್ಲವೂ ಕೂಡ ದೊಡ್ಡ ದೊಡ್ಡ ಶಕ್ತಿ ಪೀಠಗಳು, ಶೃಂಗೇರಿ ಶಾರದಾ ಆಗಲಿ ಅಥವಾ ಪೊಳಲಿ ರಾಜರಾಜೇಶ್ವರಿ ಆಗಲಿ, ಇನ್ನು ಬೇರೆ ಬೇರೆ ಅಸ್ಸಾಂನಲ್ಲಿ ಕಾಮರೂಪ್ ದೇವಿ ಆಗಲಿ, ಎಲ್ಲ ಅದೇ ಥರನೇ ರಾಜರಾಜೇಶ್ವರಿ ದೇವಿದು ಕರ್ಣಭಾಗ ಬಿದ್ದಿರೋದು. ದೇವಿಸ್ ಇಯರ್ ಫೆಲ್ ಡೌನ್ ಹಿಯರ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ಕರ್ನಾಟಕೇಶ್ವರಿ. ಕರ್ಣಭಾಗ, ಕರ್ನಾಟಕೇಶ್ವರಿ. ಸೊ ಲೈಕ್ ದಿಸ್ 64 ಶಕ್ತಿ ಪೀಠಸ್, ಇವೆಲ್ಲವೂ ಪವಿತ್ರವಾದ ಸ್ಥಳಗಳು. ದೇ ಆರ್ ಆಲ್ ವೆರಿ ವೆರಿ ಡಿವೈನ್ ಸೇಕ್ರೆಡ್ ಪ್ಲೇಸಸ್. ನಾವೆಲ್ಲ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ಅಲ್ಲಿ ವಾಸ ಮಾಡಿ ದೇವರನ್ನು ದರ್ಶನ ಮಾಡಿ ಒಳ್ಳೆ ಮನಸ್ಸಿನಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಅಲ್ಲಿಂದ ಹೊರಟು ಬೇರೆ ಜಾಗಕ್ಕೆ ಹೋಗೋದು, ಅಲ್ಲಿಂದ ಹೊರಟು ಬೇರೆ ಜಾಗಕ್ಕೆ ಹೋಗೋದು. ವೆರಿ ಪರ್ಪಸ್ ಆಫ್ ದ ತೀರ್ಥಯಾತ್ರಾ ಪಿಲ್ಗ್ರಿಮೇಜ್ ಇಸ್ ಟು ಕಂಪ್ಲೀಟ್ಲಿ ಪ್ಯೂರಿಫೈ ಒನ್ ಸೆಲ್ಫ್. ತನ್ನನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರನೇ ತೀರ್ಥಯಾತ್ರೆ. So like this, Viduraji has finished his ತೀರ್ಥಯಾತ್ರ and come back, and ಧರ್ಮರಾಜರಾದ ಯುಧಿಷ್ಠಿರ ತುಂಬ ಸುಂದರವಾದ ಪ್ರಶ್ನೆ ಮಾಡಿದ್ದಾರೆ. ಏನು ಪ್ರಶ್ನೆ ಮಾಡಿದ್ದಾರೆ? ನಿಮ್ಮ ಯಾತ್ರೆ ಎಲ್ಲ ಚೆನ್ನಾಗಿ ಆಯ್ತಾ? ನೀವು ನಮ್ಮನ್ನು ಮರೆತು ಬಿಟ್ರಾ? ನೀವು ನಮ್ಮನ್ನು ಮರೆತು ಬಿಟ್ರಾ? ಎಷ್ಟು ದಿವಸ ಆಯ್ತಲ್ಲ? ಡಿಡ್ ಯು ಫರ್ಗೆಟ್ ಅಸ್? ಆ್ಯಂಡ್ ಆನ್ ದ ವೇ ಡಿಡ್ ಯು ಸಿ ಕೃಷ್ಣ ಆರ್ ಎನಿಬಡಿ? ಡಿಡ್ ಯು ಮೀಟ್ ಕೃಷ್ಣ ಪರಮಾತ್ಮ ಆ್ಯಂಡ್ ಆಲ್ ಆಫ್ ದೆಮ್ ಇನ್ ದಿ ವೇರ್? ದ್ವಾರಕೆಯಲ್ಲಿ ನೋಡಿದ್ರ ಅವರೆಲ್ಲ ಯಾದವ ಯದು ವಂಶವನ್ನು ನೋಡಿದ್ರ ಅಂತ ಕೂಡ ಕೇಳ್ತಾರೆ. ಸೊ ಈ ರೀತಿಯಾಗಿ ತುಂಬ ಸುಂದರವಾಗಿ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರೋ ವಿದುರರನ್ನು ನೋಡಿ ಎಲ್ಲರೂ ಸಂತೋಷನೂ ಪಟ್ಟಿದ್ದಾರೆ, ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ಸಮವರ್ಣಯತ್ ಯಥಾನುಭೂತಂ ಕ್ರಮಶೋ ವಿನಾಯದು ಕುಲಕ್ಷಯಂ ನನ್ವ ಪ್ರಿಯಂ ದುರ್ವಿಷಹಂ ನೃಣಾಂ ಸ್ವಯಮುಪಸ್ಥಿತಂ ನಾವೇದಯತ್ ಸಕರುಣೋ ದುಃಖಿತಾನ್ ದ್ರಷ್ಟುಮಕ್ಷಮಃ ಕಂಚಿತ್ ಕಾಲಂ ಅಥಾವಾಸಿ ಸತ್ಕೃತೋ ದೇವವತ್ಸುಖಂ ಭ್ರಾತುರ್ಜ್ಯೇಷ್ಠಸ್ಯ ಶ್ರೇಯಸ್ಕೃತ್ ಸರ್ವೇಷಾಂ ಪ್ರೀತಿಮಾವಹನ್ ಅಬಿಭ್ರದರ್ಯಮಾದಂಡಂ ಯಥಾವದಘಕಾರಿಷು ಯಾವದ್ದಧಾರ ಶೂದ್ರತ್ವಂ ಶಾಪಾದ್ವರ್ಷಶತಂ ಯಮಃ ಯುಧಿಷ್ಠಿರೋ ಲಬ್ಧರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ ಭ್ರಾತೃಭಿರ್ಲೋಕಪಾಲಾಭೈರ್ ಮುಮುದೇ ಪರಯಾ ಶ್ರಿಯಾ ಏವಂ ಗೃಹೇಷು ಸಕ್ತಾನಾಂ ಪ್ರಮತ್ತಾನಾಂ ತದೀಹಯಾ ಅತ್ಯಕ್ರಾಮದ ವಿಜ್ಞಾತಃ ಕಾಲಃ ಪರಮದುಸ್ತರಃ. ವಿದುರರು ಬಂದ್ಬಿಟ್ಟು ಕೇಳಿದಾಗ
ವಿದುರನನ್ನು ಧರ್ಮರಾಜರು ಕೇಳಿದಾಗ ಅವ್ರೇನು ಮಾಡ್ತಾರೆ, ಎಲ್ಲ ವರ್ಣನೆ ಮಾಡ್ತಾರೆ. ನೋ ವಿದುರುಜಿ ಈಸ್ ನರೇಟಿಂಗ್ ಎವ್ರಿಥಿಂಗ್ ವಾಟ್ ಆಲ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಯಾತ್ರಾ, ಬಟ್ he is not narrating one thing, that is the destruction of the Yadu Vamsha in which Krishna was born. ಯದು ವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನ್ಮ ತಗೊಂಡಿದ್ರು. ಆದರೆ ಯದುವಂಶ ಪೂರ್ತಿ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಜಗಳ ಆಡ್ತಿರಲ್ಲ, ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಪೂರ್ತಿ ವಂಶನೇ ನಾಶ ಆಗ್ಬಿಟ್ಟಿದೆ. ಯದುವಂಶ ಪೂರ್ತಿ ನಾಶ ಆಗಿದೆ. ಅದ್ರ ಬಗ್ಗೆ ಹೇಳಲ್ಲ. ಯಾಕಂದರೆ ದುಃಖದ ವಿಷಯವನ್ನು ದುಃಖದಲ್ಲಿರೋರ್ಗೆ ಹೇಳಿದ್ರೆ ಬೆಂಕಿ ಹತ್ಕೊಂಡಿರ್ಬೇಕಾದ್ರೆ ತುಪ್ಪ ಹಾಕಿದಂಗೆ. When you tell another, already they are in sorrow because so many people have already died. So many people are gone. So now again you tell them another matter of grief. They cannot control their grief and they will become shattered. ಅದಕ್ಕೋಸ್ಕರ ತುಂಬ ದುಃಖದಲ್ಲಿರೋರಿಗೆ ಮತ್ತೆ ದುಃಖ ವಿಷಯವನ್ನು ಹೇಳಬಾರ್ದು ಎಂಬ ನೀತಿಯಿಂದ ವಿದುರರು ಅದನ್ನು ಹೇಳಿಲ್ಲ. Thus interrogated by the pious king Yudhishthira, he narrated in order all that he had known at first hand from Uddhava, omitting of course the extermination of the Yadava race. ಯಾದವ ಕುಲದ ವಿನಾಶವನ್ನು ಬಿಟ್ಟು ಉಳಿದೆಲ್ಲ ಶ್ರೀಕೃಷ್ಣ ಪರಮಾತ್ಮ ಹೆಂಗಿದ್ದಾರೆ ಎಲ್ಲವನ್ನು ವರ್ಣನೆ ಮಾಡಿದ್ರು. ಅದು ಯಾದವ ಕುಲದ ನಾಶವಾಗಿದೆ ಎಂಬುದನ್ನು ಹೇಳಿಲ್ಲ. ಅದು ಹೇಳಿದ್ರೆ ಧರ್ಮರಾಜ ತುಂಬ ದುಃಖಿತನಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. Compassionate by nature, he could not bear to see his kinsmen in distress. Hence he did not break to him that unpleasant news, which was more than they could bear, for he knew that if it would come to be known to the people of his own accord, because he knew that in course of time, ಕಾಲಕ್ರಮದಲ್ಲಿ ಗೊತ್ತೇ ಆಗುತ್ತೆ. ದುಃಖದ ವಿಷಯ ಕೂಡ ಯಾರೂ ಮುಚ್ಚಿಡೋಕ್ಕಾಗಲ್ವಲ್ಲ. ಒಂದು ಬಾಯಿಂದ ಇನ್ನೊಂದು ಕಿವಿಗೆ, ಇನ್ನೊಂದು ಬಾಯಿಂದ ಇನ್ನೊಂದು ಕಿವಿಗೆ ಹೀಗೆ ಹರಡುತ್ತೆ. ಹರಡ್ಕೊ ಅಲ್ಟಿಮೇಟ್ ಇಟ್ ವಿಲ್ ಕಮ್ ಟು ರೀಚ್ ದಿ ಇಯರ್ಸ್. ಖಂಡಿತವಾಗಿ ಬಂದು ಸೇರಿದ್ದು. ನಾವ್ಯಾಕೆ ಹೇಳೋದು ಬೇಡ ಅಂತ ಬಿಟ್ಬಿಟ್ಟು. Adored by his kinsfolk as a veritable god, he lived comfortably at Hastinapura for some time, anxious to do good to his elder brother Dhritarashtra and bringing delight to all. So ವಿದುರ ಬಂದ್ಬಿಟ್ಟು ಅಲ್ಲಿ ತುಂಬ ಒಳ್ಳೆ ಗುಣವಂತರು. ವಿದುರ ಬಂದು ತುಂಬ ಒಳ್ಳೆ ಗುಣವಂತರು, ಬಹಳ ಸಾತ್ವಿಕರು. ಈಸ್ ಅ ವೆರಿ ಸಾತ್ವಿಕ್ ಪರ್ಸನಾಲಿಟಿ ಆ್ಯಂಡ್ ಈಸ್ ಸೋ ಗುಡ್ ಆ್ಯಂಡ್ ಸೋ ಕೈಂಡ್ ದಟ್ ಎವ್ರಿಬಡಿ ವಾಂಟ್ಸ್ ಹಿಮ್ ಟು ಬಿ ದೇರ್ ಆಲ್ವೇಸ್. ಅದಕ್ಕೆ ಅವ್ರನ್ನ ಅಲ್ಲಿ ವಾಸ ಮಾಡಿ, ಅಣ್ಣನಾದ ಧೃತರಾಷ್ಟ್ರ ಬಳಿಯಲ್ಲಿ ವಾಸ ಮಾಡಿ ಅವ್ರಿಗೂ ಸ್ವಲ್ಪ ಆನಂದವನ್ನು ಕೊಟ್ಟು, ಎಲ್ರಿಗೂ ಆನಂದವನ್ನು ಕೊಟ್ಟು ಅಲ್ಲೇ ಇದ್ದಾರೆ. Aryama, the second of the 12 sons of Aditi, who presides over the sun successively every month, White Srimad Bhagavata, duly carried on the duties of punishing the evildoers during the 100 years. Yama, the god of justice, tenanted the body of a Vidura under a curse pronounced by sage Mandavya. ಇವಾಗ ವಿದುರರು ಯಾರು ಅಂತ ಕೇಳಿದ್ರೆ ಯಮಧರ್ಮರಾಜನೇ ಹುಟ್ಟಿರೋದು. ವಿದುರ ಇಸ್ ನನ್ ಅದರ್ ದೆನ್ ಲಾರ್ಡ್ ಯಮ, ಹೂ ಹಸ್ ಬೀನ್ ಬಾರ್ನ್ ಆಸ್ ವಿದುರ. ದಟ್ ಮೀನ್ಸ್ ಅ ಧರ್ಮ ದೇವತ. Yama is the Dharma Devata. He only is born as Vidura. So during the period of Yamadharmaraja being born as Vidura, there was another deity called as Aryama who looked after all the punishing part of the activity of the Devatas. Punishing means taking them to the right place, whether it is heaven or the opposite, and then looking after the maintaining the register of all the activities one has done. Making sure that the camera of Chitragupta is not disturbed in any manner. The battery is full charged always. ಚಿತ್ರಗುಪ್ತ ಇದಾರಲ್ಲ, ಯಮಧರ್ಮರಾಜನ ಸೆಕ್ರೆಟರಿ ಯಾರು? ಚಿತ್ರಗುಪ್ತ. ಅವ್ರು ಯಾವಾಗಲೂ ಫೋಟೋ ತಗೊಳ್ತಾ ಇರ್ತಾರೆ. ನೀವು ಎಲ್ಲಿ ಒಳಗಡೆ ಇದ್ರು ಸರಿ, ಪಾಠಶಾಲೆಯಲ್ಲಿ ಇದ್ರು ಸರಿ, ಎಲ್ಲಿದ್ರು ಕೂಡ, ವೆರೆವರ್ ಯು ಆರ್, ವಿಲ್ ಬಿ ಟೇಕಿಂಗ್ ಫೋಟೋಗ್ರಾಫ್ಸ್. ಸೊ ದಟ್ ಡ್ಯೂಟಿ ಆಫ್ ಯಮ ವಾಸ್ ಟೇಕನ್ ಓವರ್ ಬೈ Aryama, who is the 10th the second of the 12 sons of Aditi. Aditi is the wife of Kashyapa. So Aditi, from the Aditi came the 12 Adityas. Among them the second one is called Aryama. Shanno bhavatvaryama Shanna Indro Brihaspatihi. So Aryama is the second of the Adityas. So he took over the duty of Yama. And Vidura is now actually Yamadharmaraja only in the form of Vidura. Having got back his kingdom and seen the face of a grandson capable of upholding the traditions of the family, Yudhishthira in his supreme splendor rejoiced with his younger brothers who were as powerful as the guardians of the various worlds. Ivaga Vidura ಹೊರಟು ಬಿಟ್ಟಿದ್ದಾರೆ. Vidura has left them now because he is living elsewhere. He does not want to involve himself in any of the kingdom activities now. So he has gone to his own residence. So ಧರ್ಮರಾಜರು ಎಲ್ಲಿದ್ದಾರೆ ಇವಾಗ? ಧರ್ಮರಾಜ ಹಸ್ತಿನಾಪುರದಲ್ಲಿ. ಅವರು ಕೂಡ ಎಲ್ಲವನ್ನು ತಿಳಿದವರಾಗಿ ಮೊಮ್ಮಗನ ನೋಡಿಬಿಟ್ಟಿದ್ದಾರೆ. ಯಾರು? ಪರೀಕ್ಷಿತ್ ಹುಟ್ಟಿದಾನಲ್ಲ, ಅಭಿಮನ್ಯುವಿಗೆ
ಹುಟ್ಟಿರೋದು ಪರೀಕ್ಷಿತ್ತು. ಅವನನ್ನು ನೋಡಿ ಸಂತೋಷಪಟ್ಟು ಈ ರಾಜ್ಯಭಾರನ ಚೆನ್ನಾಗಿ ಮಾಡ್ತಾರೆ. ಈಸ್ ಲುಕಿಂಗ್ ಆಫ್ಟರ್ ದಿ ಕಿಂಗ್ಡಮ್ ವೆರಿ ವೆಲ್. ಇನ್ ದಿಸ್ ವೇ ಟೈಮ್, whose movements are most difficult to control, passed unnoticed by them, attached as they were to their home, and had lost sight of their goal for the time being on account of their remaining engrossed in worldly activities. So time is passing. Time is passing. Samaya kalo gacchati pasyatam pratidinam yati kshayam yauvanam प्रत्यायांति गता पुनर्न दिवसा कालो जगत्भक्षकः दिनयामिन्यौ सायं प्रातः शिशिरवसन्तौ पुनरायातः. Day will come, the night will also come, the morning will come, the dusk also will come, time will pass, but if we do not change, time will not wait for us. Time and tide wait for no man. Without our knowledge we would have become old, we would have never remembered God. ಹೀಗೆ ಕಾಲ ಕಳೆದು ಬಿಟ್ರೆ ನಾವು, ಕಾಲ ಕಳೀತಾ ಇದ್ರೆ ಕಾಲ ಅಂತೂ ನಿಲ್ಲಲ್ಲ, ನಮಗೋಸ್ಕರ ನಿಲ್ಲುತ್ತೆ ಕಾಲ. ಗಡಿಯಾರ ನಿಲ್ತಾ ಇದೆಯಾ? ಬ್ಯಾಟ್ರಿ ಇಲ್ಲದವ್ರು ನಿಲ್ಲುತ್ತೆ, ಮತ್ತು ಅದರಿಲ್ಲದ್ರೆ ಓಡ್ತಾನೆ ಇರುತ್ತೆ ಗಡಿಯಾರ ಓಡ್ತಾನೇ ಇರುತ್ತೆ, ಸಮಯ ಹೋಗ್ತಾನೆ ಇರುತ್ತೆ, ಮುಂದುವರಿತಾನೆ ಇರುತ್ತೆ. ನಾವೇನು ಮಾಡಿದ್ರು ಕೂಡ ಸಮಯ ನಿಲ್ಲಲ್ಲ. ಕ್ಲಾಕ್ ನಿಂತೋಗ್ಬೋದು, ಸೂರ್ಯ ಉದಯ ಆಗೋದು ನಿಲ್ಲಲ್ಲ, ಸೂರ್ಯ ಅಸ್ತಮನ ಆಗೋದು ನಿಲ್ಲಲ್ಲ, ಕತ್ತಲಾಗೋದು ತಪ್ಪಲ್ಲ, ಅದು ಹಂಗೇ ಹೋಗ್ತಾ ಇರುತ್ತೆ. ನಾವೆಲ್ಲ ಒಳ್ಳೆ ಕೆಲಸವನ್ನು ಮಾಡದೆ ಹೋದರೆ ಜಲ್ದಿ ಯಮಧರ್ಮರಾಜ ಬಂದ್ಬಿಟ್ಟಿರ್ತಾರೆ ನಮ್ಮನ್ನು ತಗೊಂಡು ಹೋಗಕ್ಕೆ. ಇಫ್ ವಿ ಡು ನಾಟ್ ಮೇಂಟೈನ್ ದಿಸ್ ಲೈಫ್ ಇನ್ ದ ಮೋಸ್ಟ್ ಬ್ಯೂಟಿಫುಲ್ ಮ್ಯಾನರ್, dedicating it to the memory of remembrance of God, then we would have lost time. Ultimately, when Yama comes, nobody can stop. He will have to take us quickly. There is no restriction at what age he will take us. This one has to remember very well. ಯಾವ ವಯಸ್ಸಿನಲ್ಲಿ ನಮ್ಮನ್ನು ಯಮಧರ್ಮರಾಜ ಕರ್ಕೊಂಡು ಹೋಗ್ತಾರೆ ಅಂತ ಏನೂ ಗ್ಯಾರಂಟಿ ಇಲ್ಲ. 90 ವಯಸ್ಸು ಆಗಲೇಬೇಕು ಅಂತ ಏನಿಲ್ಲಪ್ಪ. 9 ವಯಸ್ಸಲ್ಲೂ ತೊಗೊಳ್ತಾರೆ, 90 ವಯಸ್ಸಲ್ಲೂ ತೊಗೊಂಡು ಹೋಗ್ತಾರೆ, 9 ವಯಸ್ಸಲ್ಲೂ ತೊಗೊಂಡು ಹೋಗ್ತಾರೆ ಅವರು, 90 ವಯಸ್ಸಲ್ಲೂ ತೊಗೊಂಡು ಹೋಗ್ತಾರೆ. ಅದಕ್ಕೆ ಯಮಧರ್ಮರಾಜ ಯಾವಾಗ ಬರ್ತಾರೆ ಅಂತ ಏನೂ ಗೊತ್ತಿಲ್ಲ ನಮಗೆ. ಇರೋ ಸಮಯದಲ್ಲಿ ನಾವು ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ಬೇಕು, ದೇವರ ಚಿಂತನೆಯಲ್ಲಿ ಇರಲೇಬೇಕು. ಇದೇ ನಮಗೆ ದೊಡ್ಡ ಕರ್ತವ್ಯ. ದಸ್ ಇಂಟರ್ವಾಗೇಟ್ ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮಭಾಷತ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ ಪ್ರತಿಕ್ರಿಯಾನ ಯಸ್ಯೇಹ ಕುತಶ್ಚಿತ್ ಕರ್ಹಿ ಚಿತ್ ಪ್ರಭೋ ಸ ಏವ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ ಯೇನ ಚೈವಾಭಿಪನ್ನೋಯಂ ಪ್ರಾಣೈ ಪ್ರಿಯತಮೈರಪಿ ಜನಃ ಸದ್ಯೋ ವಿಯುಜ್ಯೇತ ಹಿಮುತಾನ್ಯೈರ್ಧನಾದಿಭಿಃ ಪಿತೃಭ್ರಾತೃಸಹ ಸುಹೃತ್ಪುತ್ರಾ ಪಿತೃಭ್ರಾತೃಸುಹೃತ್ಪುತ್ರಾ ಹತಾಸ್ತೆ ವಿಗತಂ ವಯಃ ಆತ್ಮಾ ಚ ಜರಯಾ ಗ್ರಸ್ತಃ ಪರಗೇಹಮುಪಾಸಸೆ ಅಹೋ ಮಹೀಯಸಿ ಜಂತೋ ಜೀವಿತಾಶಾಯಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್ ಅಗ್ನಿರ್ನಿಸೃಷ್ಟೋ ದತ್ತಶ್ಚ ಗರೋದಾರ
दूषिताः हतं क्षेत्रं धनं येषां तद्दत्तैरसुभिः कियत् तस्यापि तव देहोऽयं कृपणस्य जिजीविषो परैत्यनिच्छतो जीर्णो जरया वाससी इव गतस्वार्थमिमं देहं विरक्तो मुक्तबन्धनः अविज्ञातगतिर्जह्या स वै धीर उदाहृतः यस्वकात् परतो वेह जात निर्वेद आत्मवान् हृदि कृत्वा हरिं गेहा प्रव्रजेत् स नरोत्तमः अथोदीचीं दिशं यातु स्वैरज्ञातगतिर्भवान् इतोर्वाक् प्रायशः कालः पुंसां गुणविकर्षणः After reading what is going to be now read in English translated, don't take it again personally, but understand the essence, what is given. Very, very deep essence here in this particular portion, episode. ಬಹಳ ಸುಂದರವಾದ ವಿಷಯವನ್ನು ಹೇಳಿದ್ದಾರೆ. ವೈರಾಗ್ಯ ಅನ್ನೋದು ಏನು, ವೈರಾಗ್ಯ ಅಂದರೆ ಏನು ಎಂಬುದನ್ನು ತುಂಬ ವಿಸ್ತಾರವಾಗಿ, ತುಂಬ ಸುಂದರವಾಗಿ ಹೇಳಿದ್ದಾರೆ. Perceiving this, Vidura said to Dhritarashtra. Now Vidura has not left. Vidura is here only. Vidura ಇನ್ನೂ ಹೋಗಿಲ್ಲ. ವಿದುರರು ಅಲ್ಲೇ ಇದ್ದಾರೆ, ಸ್ವಲ್ಪ ಕಾಲ ಇದ್ದಾರೆ. ಅವರಿರೋ ಕಾಲದಲ್ಲಿ ಧರ್ಮರಾಜ ರಾಜ್ಯಭಾರವನ್ನು ಮಾಡ್ತಾರೆ. ವಿದುರ ಇಸ್ ಸ್ಟೇಯಿಂಗ್ ದೇರ್ ಆಸ್ ಲಾಂಗ್ ಎಸ್ ಹಿ ಈಸ್ ಗೈಡಿಂಗ್ ಯುಧಿಷ್ಠಿರ ಟು ಕ್ಯಾರಿ ಆನ್ ಹಿಸ್ ಆಕ್ಟಿವಿಟೀಸ್. ನೌ ಹಿ ಸೀಸ್ ದಟ್ ಧೃತರಾಷ್ಟ್ರ ಅಂಡ್ ಹಿಸ್ ವೈಫ್ ಗಾಂಧಾರಿ, ದೇ ಹ್ಯಾವ್ ರೀಚ್ ದಿ ಓಲ್ಡ್ ಏಜ್ ನೌ. ಓಲ್ಡ್ ಏಜ್ ಮೀನ್ಸ್ ವಾಟ್? ಡಿಪೆಂಡೆನ್ಸ್. ನಿಜವಾಗಿಯೂ ವಯಸ್ಸಾದ ಕಾಲ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಪರಾಧೀನತೆ. ಇವಾಗ ನೀವು ಎದ್ದೇಳ್ಬೇಕಾದ್ರೆ ಯಾರಾದರೂ ನಿಮಗೆ ಸಹಾಯ ಮಾಡಬೇಕಾ? ಆದರೆ ವಯಸ್ಸಾದ ಮೇಲೆ ಸಹಾಯ ಮಾಡಬೇಕು. ಅವಾಗೇನಾಗುತ್ತೆ? ಪರಾಧೀನತೆ ಬಂದ್ಬಿಡುತ್ತೆ. ವಿಕಮ್ ಡಿಪೆಂಡ್ ಅಪಾನ್ ಸಂಬಡಿ. ಯಾವಾಗ ಇನ್ನೊಬ್ಬರ ಮೇಲೆ ನಾವು ಅವಲಂಬಿಸಿರ್ತೀವಿ ಆವಾಗ ಜೀವನ ಅಷ್ಟು ಸುಖವಾಗಿರಲ್ಲ. ಡಿಪೆಂಡೆನ್ಸ್ ಇಸ್ ನಾಟ್ ಸೋ ಹ್ಯಾಪಿ ಮ್ಯಾಟರ್. ಡಿಪೆಂಡೆನ್ಸ್ ಪರಾಧೀನ ಸಪನೆ ಹು ಸುಖ ನಾಹಿ. ತುಳಸಿದಾಸ್ ಸೇಸ್, ಯು ಆರ್ ಡಿಪೆಂಡೆಂಟ್ ಅಪಾನ್ ಅದರ್ಸ್, truthfully you will not be happy even in your dream, he says. That much is the difficulty in old age. So perceiving this, Vidura said to Dhritarashtra, look here, a terrible time has come. Let us therefore soon be away, my real brother. ಕಾಲ ಬಂದ್ಬಿಟ್ಟಿದೆ ಇವಾಗ. ಯಾವುದಕ್ಕೆ? ಪ್ರಾಣವನ್ನು ತಗೊಂಡು ಹೋಗಕ್ಕೆ ಬರ್ತಾರೆ ಯಮಧರ್ಮರಾಜ. ವಯಸ್ಸಾಗ್ಬಿಟ್ಟಿದೆ. ಮೀಸೆ ನರಚು ಪೋಚೆ ಕಿಳವ ಆಸೆ ನರಕೆಲಾಚೋ. Very good song in Tamil. All the hair have become grey, but have your desires become grey? Desires continue to be there. They don't leave a human being. So ಅದಕ್ಕೋಸ್ಕರ ಏನು ಮಾಡೋದು ಇವಾಗ? ಏನು ಮಾಡ್ಬೇಕು ನಾವು? ವಾಟ್ ಶುಡ್ ಬಿ ಡನ್? ಫಾಲೋ ದ ಸ್ಕ್ರಿಪ್ಚರ್ಸ್. ಶಾಸ್ತ್ರಗಳೇನು ಹೇಳ್ತವೆ? ಸಾಕು, ಆಸೆ ಪಟ್ಟಿದ್ದು ಸಾಕು. ಡೋಂಟ್ ಎವರ್ ಡಿಸೈರ್ ಎನಿ ಮೋರ್. ಸ್ಟಾಪ್ ದ ಡಿಸೈರ್. ಏನು ಮಾಡಬೇಕು? ಆಸೆ ಪಡದೆ ಏನು ಮಾಡಬೇಕು? ತೀರ್ಥಯಾತ್ರೆ ಅಥವಾ ವನವಾಸ ಕೊಟ್ಟೋಗ್ಬಿಡ್ಬೇಕು, ವಾನಪ್ರಸ್ಥನ ಆಗಬೇಕು. Look here, a terrible time has come. Let us therefore soon be away, my royal brother. That all-powerful time, the time of death, has come upon all of us, which cannot be averted on any account under any circumstance. ಯಾರಿಂದಲೂ
ಯಾವ ಕಾಲದಲ್ಲಿಯೂ ಮರಣವನ್ನು ತಡೆಯೋಕ್ಕಾಗಲ್ಲ. ಬೇರೆ ಯಾವ್ದಾದ್ರು ರೂಪದಲ್ಲಿ ಬಂದ್ಬಿಡ್ತಾರೆ ಅವರು. ಒಂದು ವರ್ಷ ಹಿಂದೆವರೆಗೂ ಸಾಮಾನ್ಯವಾದ ಕಾಯಿಲೆಗಳು ಇವಾಗ 6 ತಿಂಗಳಿಂದ ಕೊರೋನಾ ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ. ಕೊರೋನಾ ಬರುತ್ತೆ ಅಂತ ಯಾರ್ಯಾರು ಗೊತ್ತಿತ್ತಾ? ಕೋವಿಡ್ ಬರುತ್ತೆ ಅಂತ ಯಾರ್ಯಾರು ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಲ್ಲ. ಹಿ ಡಸಂಟ್ ಅನೌನ್ಸ್ ಟು ಎನಿಬಡಿ. He doesn't make any announcement. He is not bound to make any announcement also. He is not under the obligation of anybody death. He will come and announce. He will not announce himself. He will just come and arrive. He will just arrive. Overtaken by it, a man is immediately made to part with his wife, which is most dear. Part with his wife, who is most dear to him. To say nothing of other things such as wealth and so on. ಯಮಧರ್ಮರಾಜ ಬಂದಾಗ ಒಂದು ನಿಮಿಷ ಇರ್ರಿ, ಸ್ವಲ್ಪ ಇದೇನೋ ಬೀರು ಮುಚ್ಚಿಲ್ಲ, ನಾನು ಅದರಲ್ಲಿ ಇದೆಲ್ಲ ಇಟ್ಟಿದ್ದೀನಿ, ಅದು ಮುಚ್ಚಿಬಿಟ್ಟು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಟೆಲ್ ಹಿಮ್ ವೇಟ್, ಪ್ಲೀಸ್ ವೇಟ್, ಐ ಹ್ಯಾವ್ ಟು ಜಸ್ಟ್ ಕ್ಲೋಸ್ ಮೈ ಕಬರ್ಡ್ ಆ್ಯಂಡ್ ಕಮ್. ಹಿ ಕಮ್ಸ್ ಜಸ್ಟ್ ಟು ಟೇಕ್ ಅವೇ. ಯಮಧರ್ಮರಾಜ ಬಂದಿದ್ದ ತಕ್ಷಣ ಹೊರಟು ಬಿಡಬೇಕು. Your uncles Bhishma and Somadatta, your brother and cousin Pandu and Purishrava, your relations such as your brothers-in-law Shakuni and Shalya, your son-in-law Jayadratha and so on, nay, your own sons Duryodhana and others have been killed. Your days are almost ended and your body is overcome with old age. And what is worst, you are living under the roof of another king. Yudhishthira was your mortal enemy till yesterday. What a pity, you see. ಹಿಂದಿನ ನಿನ್ನೆಯ ದಿವಸವರೆಗೂ ಯುದ್ಧ ನಡೀತಾ ಇರಬೇಕಾದ್ರೆ ಕೌರವರು ಬೇರೆ, ಪಾಂಡವರು ಬೇರೆ. ಪಾಂಡವರು ಯಾರ್ಯಾರು? 5 ಜನ ಪಾಂಡವರು: ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. ಕೌರವರು 100 ಜನ: ದುಶ್ಯಾಸನ, ದುರ್ಯೋಧನ, ಎಲ್ಲರೂ ಇದ್ದಾರೆ. ಅವರಲ್ಲಿ 100 ಜನ. ಅವ್ರ ಜೊತೆಯಲ್ಲಿ ದೊಡ್ಡ ಸೈನ್ಯಗಳು. ಇಲ್ಲಿ ದೊಡ್ಡ ಸೈನ್ಯ ಯಾರೂ ಇಲ್ಲ. ನೋಬಡಿ ಇಸ್ ದೇರ್. ಆ್ಯಂಡ್ ಟಿಲ್ ಯೆಸ್ಟರ್ಡೇ ಧೃತರಾಷ್ಟ್ರ ವಾಸ್ ದಿ ಎನಿಮಿ ಆಫ್ ಪಾಂಡವಸ್. Till the previous day, Dhritarashtra was the previous day means just few days earlier, you are the enemy. Now under whose shelter are you staying? Under the enemy's shelter you are staying. How can you be peaceful? They are kind towards you. They are very kind. Actually what they should have done? They should have put you behind bars. ಏನು ಮಾಡಬೇಕಾಗಿತ್ತು? ಧರ್ಮರಾಜ ಭೀಮಲ್ಲ ಏನು ಮಾಡಬೇಕಾಗಿತ್ತು? ಧೃತರಾಷ್ಟ್ರನನ್ನ ಜೈಲಲ್ಲಿ ಹಾಕಬೇಕಾಗಿತ್ತು. ಆದರೆ ಅವರು ಕರುಣೆ ತೋರಿಸಿ ನಿಮ್ಮನ್ನು ಜೈಲಲ್ಲಿ ಹಾಕಿಲ್ಲ. ದೇ ಹ್ಯಾವ್ ಬೀನ್ ಸೋ ಕೈಂಡ್. ಕಂಸ ಪುಟ್ ಇಸ್ ಓನ್ ಫಾದರ್ ಇನ್ ಜೈಲ್, ಹಿ ಪುಟ್ ಇಸ್ ಓನ್ ಸಿಸ್ಟರ್ ಇನ್ ಜೈಲ್. ಹಂಗಿರ್ಬೇಕಾದ್ರೆ ಇವರು ಕೂಡ ಹಾಕ್ಬೇಕಾಗಿತ್ತು, ನ್ಯಾಯವಾಗಿ ಹಾಕ್ಬೇಕಾಗಿತ್ತು. ಬಟ್ ಅವ್ರು ಮಾಡಿಲ್ಲ. ಆ ಥರ ಮಾಡಿಲ್ಲ. ಪ್ರೀತಿಯಿಂದ, ವೆರಿ ಲವಿಂಗ್ಲಿ ದೇ ಹ್ಯಾವ್ ಲುಕ್ಡ್ ಆಫ್ಟರ್ ಯು, ನಾಟ್ ಫಾರ್ ಒನ್ ಮೊಮೆಂಟ್ ಕನ್ಸಿಡರಿಂಗ್ ದಟ್ ಯು ಹ್ಯಾವ್ ಎವರ್ ಬೀನ್ ದೇರ್ ಎನಿಮಿ. ಹೌ ಕೈಂಡ್ ದ ಪಾಂಡವಸ್ ಮಸ್ಟ್ ಹ್ಯಾವ್ ಬೀನ್. ಅಷ್ಟಿರಬೇಕಾದ್ರೆ ನೀನು ಬೇರೆಯವರ ಆಶ್ರಯದಲ್ಲಿ ಇದೆಯಲ್ಲ, ನ್ಯಾಯನ ಇದು? ಇಲ್ಲಿರೋ ನ್ಯಾಯನ ಅಂತ ಇದ್ರ ಕೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್ ಫಾರ್ ಯು ಟು ಸ್ಟೇ ಹಿಯರ್. ಯು ಆರ್ ಲಿವಿಂಗ್ ಅಂಡರ್ ದ ರೂಫ್ ಆಫ್ ಅನದರ್ ಕಿಂಗ್ Yudhishthira was your mortal enemy till yesterday. Oh, how strong is the desire in a living being to survive. How strong is the desire, impelled by which you accept the morsels of food. It's very badly said. Very badly said. ತುಂಬ ಕಷ್ಟಕರವಾಗಿ ಹೇಳಿದ್ದಾರೆ ಅದರಲ್ಲಿ. ಅಂದರೆ ಶತ್ರುಗಳು ನಿಮಗೆ ಕೊಟ್ಟಿದ್ದು ಊಟವನ್ನು ತಿಂತಾ ಇದ್ದೀರಲ್ಲ ನೀವು, ಈ ನ್ಯಾಯನ ಇನ್ನೂ ದೇಹವನ್ನು ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ. See, that's why I repeatedly say, in the olden days, there was a clear understanding of the life. There was absolute clearly understanding of the life that this body is not just for enjoyment, it is for enjoyment also, but not just for enjoyment. So you have the period of acquiring education, then you have the period of actually going through the pleasures of life, and then you have the period of responsibility, and then you have the period of liberation. How beautifully distributed. How beautifully distributed. Shashti Abdi Purti, 60th year, when the 60th arrives, year arrives, it's called Shashti Abdi Purti. But they call it as Arvadam Kalyanam. They think that it is another next, once again, new marriage, it is 60th marriage. It is not the 60th marriage, it is the 60th year, which is a green signal for you to leave quickly. But people don't understand that whatever I am saying is based upon the Shastras. Whatever I am saying now is based upon the Shastras. Once again you should understand why is it, why have the Shastras so many stressed upon this point?
Today, in this modern world also you are listening, you are hearing that the youngsters are complaining that the old people are not leaving the positions and going. Have you not heard this complaint? Have you heard it or not? You go through the internet and see. Go through the internet and see. That was one of the reasons where some people announced, that in future retirement will automatically take place. Retirement has to automatically take place. Why? Because once you have reached 58, if you do not retire, then what about the youngsters? What about the youngsters? You have to give them place. So that was arranged already in the olden days so beautifully by voluntary retirement, not compulsory. Now this is compulsory for Dhritarashtra because Vidura is saying it's high time, leave now. If you don't leave, what will happen? In a very bad circumstance, you will have to leave. You don't leave voluntarily, you will have to leave compulsorily, and you cannot tell what circumstance will come. So happily, Shriman Narayana, 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 Shriman Narayana, Narayana, Shriman Narayana, 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 Shriman Narayana, 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 Shriman Narayana, 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 Bhagwan Narayana, 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 Bhagwan Narayana, 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 Shriman Narayana, 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 Bhagwan Narayana, 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 Shriman Narayana, 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 Shriman Narayana, 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 Chidananda Bhagavan ki Om Sahana Bhavatu Sahanau Bhunaktu Sahaviryam Karavavahai Tejasvinavadhitamastu ma vidvitravahai Om Shanti 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 Sarve Bhavantu Sukhinah Sarve Santu Niramaya Sarve Bhadrani Pashyantu Ma Kaschid